ನಮ್ಮ ಜೊತೆಗೆ ನಿರ್ದೇಶಕರಾಗಿರುವಂತಹ ಚೇತನ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಸರ್ ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನರ್ವಸ್ ಆಗಿದ್ದೀನಿ. ಯಾಕೆ ಈ ನಗು ಅಂತಂದರೆ, ನೀವು ಹೋಗ್ತಿದ್ರಿ, ನಿಮ್ಮನ್ನು ಮಾತಾಡಿಸ್ಲೇಬೇಕಾಗಿತ್ತು. ಸೊ ಓಡ್ ಬಂದಿದ್ದಕ್ಕೆ ಅವ್ರು ಬಂದು ರಿಯಾಕ್ಷನ್ ಕೊಟ್ಬಿಟ್ರು ಸರ್, ಅದಕ್ಕೋಸ್ಕರ ನಗು ಇನ್ನೂ ಹಾಗೆ ಇದೆ. ನೀವು ನಿಮ್ಮ ಮೈಕಲ್ಲಿ ಬರೆದಿರೋಂಥ ಅಶ್ವವೇಗ ಅನ್ನೋದನ್ನ ಜೀವಿಸ್ತಿದ್ದೀರಾ. ಸರ್ ಹಾಗೆ ಇರಬೇಕು ಅಂತ. ಸರ್ ಬಲರಾಮ ಬರ್ತಾ ಇದೆ ಸರ್ 26ಗೆ, ಎಷ್ಟು ಎಕ್ಸೈಟ್ ಆಗಿದೆ, ಹಾಗೆ ಒಂದಷ್ಟು ಟೆನ್ಷನ್ಸ್ ಇರುತ್ತೆ. ಏನು ಓಡ್ತಾ ಇದೆ ಸರ್ ಪ್ರೆಸೆಂಟ್ ತಲೆಯಲ್ಲಿ? ನೀವು ಒಂದು ಎಕ್ಸಾಮ್ಗೆ ಎಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿದ್ದು, ಎಷ್ಟೇ ಚೆನ್ನಾಗಿ ನೀವು ಬರೆದಿದ್ರು, ರಿಸಲ್ಟ್ ಹಿಂದಿನ ದಿವಸ ಒಂದು ಆತಂಕ, ಭಯ ಇರುತ್ತಲ್ಲ, ಆ ಸಿಚುವೇಶನಲ್ಲಿ ಇದೀನಿ ಸದ್ಯಕ್ಕೆ. ನಮ್ಮ ತಂಡ ಈ ಸಿನಿಮಾನ, ನಮ್ಮ ನಿರ್ಮಾಪಕರು, ನಮ್ಮ ಟೆಕ್ನಿಷಿಯನ್ಸು, ನಮ್ಮ ಆ್ಯಕ್ಟ್ರಸ್ಸು ಎಲ್ಲ ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ಪ್ರಾಮಾಣಿಕತೆಯಿಂದ ಮಾಡಿದ್ದೀವಿ. ಆದರೆ ನನಗೆ ಗೊತ್ತು, ಕನ್ನಡದ ನೋಡುಗರು ಏನಿದ್ದಾರೆ, ಬಹಳ ಸೂಕ್ಷ್ಮತೆ ಇರುವಂಥ, ಬಹಳ ತೀಕ್ಷ್ಣತೆ ಇರುವಂಥ ನೋಡುಗರು. ಅವ್ರನ್ನ ಮೆಚ್ಚೋದು ಸುಲಭ ಅಲ್ಲ. ಅವರೊಂದು ಕನ್ನಡ ಸಿನಿಮಾ ಥರ ನೋಡೋದಿಲ್ಲ. ಅದ್ರ ಪಕ್ಕ ಹಿಂದಿ, ಮಲಯಾಳಮು, ತಮಿಳು, ತೆಲುಗು ಇಟ್ಟು ಆ ಸಿನಿಮಾಗಳಿಗೆ ಸರಿಸಾಟಿಯ ಅಂತ ನೋಡಿ ಆಗ ಮಾತ್ರ ಮೆಚ್ತಾರೆ. ಆ ಅರಿವು ನನಗಿದೆ, ಆ ಭಯ, ಭಕ್ತಿ, ಗೌರವ ನಮ್ಮ ಆಡಿಯನ್ಸ್ ಬಗ್ಗೆ ನನಗಿದೆ. ಅದನ್ನೆಲ್ಲ ಅರಿತು ಈ ಸಿನಿಮಾನ ನಾವು ಅವ್ರ ಬಗ್ಗೆ ತುಂಬ ಪ್ರೀತಿಯಿಂದ ನಾವು ಈ ಸಿನಿಮಾನ ಮಾಡಿದ್ದೀವಿ. ಆ ದಿನಗಳು ಸಿನಿಮಾ ನಾನು ಮಾಡಿದಾಗ ಎಲ್ಲರೂ ಮೆಚ್ಚಿ ಅದಕ್ಕೆ ನಮಗೆ ಪ್ರೀತಿಯನ್ನು ಕೊಟ್ಟರು. ಈ ಸಿನಿಮಾಗೂ ಅದರಷ್ಟೇ ಪ್ರೀತಿ ಮತ್ತು ಅದರ ಒಂದು ಮಮತೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಸ್ ಸರ್, ಆ ದಿನಗಳಿಗೂ ಮತ್ತು ಬಲರಾಮನಿಗೂ ಇರುವಂಥ ವ್ಯತ್ಯಾಸಗಳು ಒಂದು ಲೈನಲ್ಲಿ ಹೇಳೋದಾದರೆ ಸರ್ ಏನಿದೆ? ಅದು ಆ ದಿನಗಳು, ಇದು ಬಿ ದಿನಗಳು. ಆ ದಿನಗಳು 100% ಸತ್ಯಕತೆ, ಅಥೆಂಟಿಕ್ ಆದಂಥ ಕತೆ. ಆ ದಿನಗಳನ್ನ ಬರೆದಿದ್ದು ಅಗ್ನಿಶ್ರೀಧರ್ ಅವರು ಆ ಲೋಕನ ನೋಡಿದ್ರು, ಜೀವಿಸಿದ್ರು. ಆ ಸಿನಿಮಾದಲ್ಲಿ ಅವ್ರದ್ದು ಒಂದು ಪಾತ್ರ ಇತ್ತು. ಸೊ ಆ ಸಿನಿಮಾ ನಾನು ಕಟ್ಕೊಡೋಕ್ಕೆ ಸಾಧ್ಯ ಆಗಿದ್ದು ಅವ್ರ ಮೂಲಕ, ಅಗ್ನಿಶ್ರೀಧರ್ ಅವ್ರ ಮೂಲಕ. ಆದರೆ ಅಗ್ನಿಶ್ರೀಧರ್ ಅವರಿಂದಾಗಿ ನನಗೆ ಆ ಭೂಗತ ಜಗತ್ತಿನ ಪರಿಚಯ ಆಯಿತು. ಅಲ್ಲಿನ ಜನರು ಹೇಗೆ ವ್ಯವಹಾರ ಮಾಡ್ತಾರೆ, ಹೇಗೆ ವರ್ತಿಸ್ತಾರೆ ಅನ್ನೋದನ್ನ ನಾನು ನಿಕಟವಾಗಿ ನೋಡೋಕ್ಕೆ ಸಾಧ್ಯ ಆಗಿದ್ದು ಅಗ್ನಿಶ್ರೀಧರ್ ಅವ್ರ ಮೂಲಕ. ಆ ಅರಿವು ನನಗೆ ಆಗಲೇ ಇತ್ತು. ಜೊತೆಗೆ ಪ್ಯಾಂಡಮಿಕ್ ಸಮಯದಲ್ಲಿ ನಾನು ಸಾಕಷ್ಟು ಪುಸ್ತಕಗಳನ್ನು ಓದ್ಕೊಂಡೆ, ಭೂಗತ ಜಗತ್ತಿನ ಬಗ್ಗೆ ಸಾಕಷ್ಟು ರಿಸರ್ಚನ್ನು ಮಾಡಿದೆ. ಆಗ ನನಗೆ ಇನ್ನೊಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡಬೇಕು. ಏಕೆಂದರೆ ಆ ದಿನಗಳು ಆದಮೇಲೆ ನಾನು ಅನೇಕ ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನ ಮಾಡಿದ್ದೀನಿ. ಫ್ಯಾಮಿಲಿ ಡ್ರಾಮಾ ಮಾಡಿದ್ದೀನಿ, ಕಾಮಿಡಿ ಮಾಡಿದ್ದೀನಿ, ಥ್ರಿಲ್ಲರ್, ಹಾರರ್ ಎಲ್ಲ ಜಾನ್ರ್ಗಳನ್ನೂ ಮಾಡಿದೆ. ಆದರೆ ಅಂಡರ್ವರ್ಲ್ಡ್ ಸಿನಿಮಾನ ಮಾಡೋಕ್ಕೆ ಹೋಗಿರಲಿಲ್ಲ. ಈಗ ನನಗೆ ಗೊತ್ತಿತ್ತು, ಆ ದಿನಗಳು ಆಗಿ 15 ವರ್ಷ, 18 ವರ್ಷ, 19 ವರ್ಷ ಆದಮೇಲೆ ನಾನು ಮತ್ತೊಂದು ಅಂಡರ್ವರ್ಲ್ಡ್ ಫಿಲ್ಮ್ ಮಾಡಿದ್ರೆ ಆ ದಿನಗಳು ಥರ ಇರೋದಿಲ್ಲ, ಅದು ಬೇರೆ ಥರ ಇರುತ್ತೆ ಅಂತ ನನಗೆ ಗೊತ್ತಿತ್ತು. ಆದ್ದರಿಂದ ಈ ಬಲರಾಮನ ದಿನಗಳು ಕಥೆಯನ್ನು ಮಾಡಿಕೊಂಡೆ. ಅದು ವಿಭಿನ್ನವಾಗಿದೆ ಆ ದಿನಗಳಿಗಿಂತ. ಇದೊಂದು ಕಾಲ್ಪನಿಕ ಕತೆ, ಆದರೆ ಅದಕ್ಕೆ ಸ್ಫೂರ್ತಿ ಇರೋದು ಎಲ್ಲ ಅನೇಕ ಅಂಡರ್ವರ್ಲ್ಡ್ ಇನ್ಸಿಡೆಂಟ್ಗಳ ಸ್ಫೂರ್ತಿ ಈ ಸಿನಿಮಾಗಿದೆ. ಓಕೆ ಸರ್, ಒಂದು ಗಮನಿಸ್ತಾ ಹೋದಾಗ ನಟಿಯರ ಆಯ್ಕೆಯ ಪಾತ್ರದ ವಿಚಾರದಲ್ಲೂ ಕೂಡ ಪ್ರಿಯಾ ಆನಂದ್ ಅವರನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಯಾಕೆ ಈ ಒಂದು ಸಿನಿಮಾಗೆ ಪ್ರಿಯಾ ಆನಂದ್ ಅವರೇ ಬೇಕಿತ್ತು ಅನ್ನುವಂಥದ್ದು ಸರ್? ಯಾಕಂತಂದರೆ ನಿರ್ದೇಶಕರಿಗೆ ಒಂದು ಚೌಕಟ್ಟು ಇದ್ದೇ ಇರುತ್ತೆ, ಈ ಒಂದು ಪಾತ್ರಕ್ಕೆ ಇವರು ಸೂಟ್ ಆಗ್ತಾರೆ ಅಂತ. ಅವರು ಒಂದು ಅಂಶ ಏನಿತ್ತು ಅಂತ? ನಾನು ಶ್ರೇಯಸ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ಈ ಆಯ್ಕೆಗೆ ನನಗೆ ಸಹಾಯ ಮಾಡಿದ್ರು. ನನಗೆ ಬೇಕಾಗಿದ್ದು ಒಬ್ಬರು ತುಂಬ ಸೌಮ್ಯವಾದಂಥ, ಸೂಕ್ಷ್ಮವಾದಂಥ, ಎಜುಕೇಟೆಡ್ ಹೆಂಗಸು, ಹಾಗೆ ಭಾಳ ಸ್ಟ್ರಾಂಗ್ ಆಗಿರುವಂಥ ಒಂದು ಹೆಂಗಸು. ನನ್ನ ಸ್ಕ್ರಿಪ್ಟಿನ ಕಲ್ಪನೆ ಪ್ರಕಾರ ಇದ್ದಂಥವ್ರು. ಆ ಪಾತ್ರಕ್ಕೆ ಯಾರು ಸೂಕ್ತ ಆಗ್ತಾರೆ ಅಂತ ಅಂದಾಗ ಅನೇಕ ಹೆಸರುಗಳು ನಮ್ಮ ಮುಂದೆ ಬಂತು. ಆಗ ಶ್ರೇಯಸ್ ಅವರು ಸಜೆಸ್ಟ್ ಮಾಡಿದ್ದು ಪ್ರಿಯಾ ಆನಂದ್. ಆವಾಗ ನನಗೆ ಅನಿಸ್ತು ಕರೆಕ್ಟು. ಇನ್ನೊಂದೇನೆಂದರೆ, ಪ್ರಿಯಾ ಆನಂದ್ ನಮ್ಮ ಕನ್ನಡಿಗರಿಗೆ ಅಚ್ಚುಮೆಚ್ಚಿನ ನಾಯಕಿ, ರಾಜ್ಕುಮಾರಿ, ಅದ್ಭುತವಾದ ಕಲಾವಿದೆ, ಪ್ರೊಫೆಷ್ನಲ್. ವಿನೋದ್ ಮತ್ತು ಅವರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ನೀವು ಶುರು ಹಾಡನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಆದ್ದರಿಂದ ಅವ್ರನ್ನ ನಾವು ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ವಿ. ಸರ್, ಪ್ರಿಪ್ರೇಷನ್ ಹೇಗಿದೆ? ಎಷ್ಟು ಚಿತ್ರಮಂದಿರಗಳಲ್ಲಿ ತೆರೆ ಕಾಣಬೇಕು ಅಂತ ರೆಡಿ ಆಗ್ತಾ ಇರುವಂಥದ್ದು? KVN ಸಂಸ್ಥೆ ಈ ಸಿನಿಮಾಗೆ ವಿತರಕರಾಗಿ ಬಂದಿರೋದು ನಮಗೆ ಒಂದು ದೊಡ್ಡ ಆನೆಬಲ ಬಂದ ಹಾಗೆ. ಯಾಕೆಂದರೆ ಅವರು ಎಕ್ಸ್ಪರ್ಟ್ಸ್ ಈ ಫೀಲ್ಡಲ್ಲಿ. ಅವರಿಗೆ ಡಿಸ್ಟ್ರಿಬ್ಯೂಷನ್ ಯಾವ ಥರ ಮಾಡಬೇಕು, ಯಾವ ರೀತಿ ಥಿಯೇಟ್ರ್ಗಳನ್ನ ಸೆಟಪ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಆದ್ದರಿಂದ ನಾವು ಈ ವಿಚಾರದಲ್ಲಿ ನಿರ್ದೇಶಕನಾಗಿ ನಾನು ಒಳ್ಳೆಯ ಸಿನಿಮಾ ಮಾಡಿದ್ದೀನಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ಅದನ್ನು ಯಾವ ರೀತಿ ಮಾರ್ಕೆಟ್ ಮಾಡಬೇಕು, ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ನಾನು ಸುಪ್ರೀತ್ ಮತ್ತು ವೆಂಕಟ್ ಅವ್ರಿಗೆ
KVN ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಅವರು ಇದು ಎಷ್ಟು ಥಿಯೇಟ್ರ್ಗಳಲ್ಲಿ ಹಾಕ್ತಾರೋ ಅವ್ರಿಗೆ ಬಿಟ್ಟಿದ್ದು. ಓಕೆ ಸರ್, ವಿನೋದ್ ಸರ್ ಅವರ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಮತ್ತು ಅವರೇ ಈ ಒಂದು ಪಾತ್ರಕ್ಕೆ ಸೂಕ್ತ ಅಂತ ಕೂಡ ನೀವು ಆಯ್ಕೆ ಮಾಡಿದಂಥದ್ದು ಯಾವ ಒಂದು ಕಾರಣಕ್ಕೆ ಸರ್? ನನಗೆ ಶ್ರೇಯಸ್ ಅವರು ಈ ಸಿನಿಮಾ ಮಾಡಬೇಕು ಅಂತ ಬಂದಾಗ ಅವರು 2 ಮಾತನ್ನು ಹೇಳಿದ್ರು. ಒಂದು, ಆದಿನಗಳು ಥರದ್ದೇ ಇನ್ನೊಂದು ಸಿನಿಮಾ ಮಾಡಬೇಕು, ವಿನೋದ್ ಪ್ರಭಾಕರ್ ಅವ್ರನ್ನೇ ಲೀಡಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಅವ್ರು ಹೇಳಿದರು. ಪ್ಲಸ್ ಬಲರಾಮನ ಬಗ್ಗೆ ಈ ಕಥೆ ಇರಬೇಕು ಅಂತ. ಈಗ ನೀವು ಟೀಸರ್ ನೋಡಿದ ಮೇಲೆ ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ, ನಾವು ಬಲರಾಮನ್ನ ವಿನೋದ್ ಪ್ರಭಾಕರ್ ಅವ್ರು ಬಿಟ್ಟು ಇನ್ಯಾರಲ್ಲೂ ನಾವು ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಆ ರೀತಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಅಂತ. ವಿನೋದ್ ಪ್ರಭಾಕರ್ ಅವರು ಈಸ್ ಅ ಪವರ್ ಹೌಸ್ ಆಫ್ ಟ್ಯಾಲೆಂಟ್. ಅವರು ಇಂಥ ಪಾತ್ರ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ, ಎಂಥ ಪಾತ್ರ ಬೇಕಾದ್ರೂ ಮಾಡ್ಬೋದು. ಅದ್ಭುತವಾದ ಕಾಮಿಡಿ ಟೈಮಿಂಗ್ ಇದೆ ಅವ್ರಿಗೆ. ಕಾಮಿಡಿ ಇಲ್ಲ ಈ ಸಿನಿಮಾದಲ್ಲಿ, ಆದರೆ ಅವ್ರು ಮಾತಾಡುವಾಗ ನಿಮಗೆ ಅನುಭವ ಆಗಿರುತ್ತೆ. ಈಸ್ ಒನ್ ಆಫ್ ದ ಬೆಸ್ಟ್ ಸ್ಟಂಟ್ ಆ್ಯಕ್ಷನ್ ಹೀರೋಸ್. ಸ್ಟಂಟ್ಸು ಈಸ್ ಅ ಮಾಸ್ಟರ್ ಇನ್ ಸ್ಟಂಟ್ಸ್. ಡಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಈ ಸಿನಿಮಾದಲ್ಲಿ ನಾವು ಟಾಟಾ ಮೂಲಕ ನೋಡಿದ್ದೀವಿ. ಅವರ ನಟನೆಯ ರುದ್ರಾವತಾರವನ್ನು ನಾವು ಮಾದೇವ ಮತ್ತು ನೆಲ್ಸನ್ ಸಿನಿಮಾಗಳಲ್ಲಿ ನೋಡಿದರೆ, ಈ ಸಿನಿಮಾದಲ್ಲಿ ಬಹಳ ರಿಸ್ಟ್ರೈನ್ಡ್ ಆದಂಥ, ಬಹಳ ಸಟಲ್ ಆದಂಥ ಒಂದು ಪರ್ಫಾರ್ಮೆನ್ಸ್ನ ನೀಡಿದ್ದಾರೆ. ಅದಲ್ಲದೆ ಈಸ್ ಟೆಕ್ನಿಕಲಿ ವೆರಿ ಶಾರ್ಪ್. ಆದ್ದರಿಂದ ನಾನು ಎಷ್ಟೋ ವಿಚಾರಗಳಿಗೆ ಈ ಸಿನಿಮಾದಲ್ಲಿ ಅವರು ಸಜೆಷನ್ಸ್ ಕೊಟ್ಟಿದ್ದಾರೆ. ನನಗೆ ಸ್ಕ್ರಿಪ್ಟಲ್ಲಿರ್ಬೋದು, ಎಡಿಟಿಂಗಲ್ಲಿರ್ಬೋದು, ಅನೇಕ ರೀತಿಯಲ್ಲಿ ಅವರು ಸಹಾಯ ಮಾಡಿದ್ದಾರೆ. ಸೊ ವಿ ಹ್ಯಾವ್ ಪಾರ್ಟ್ನರ್ಡ್ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ. ಸರ್, ಫೈನಲ್ ಆಗಿ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಸರ್? ಕನ್ನಡ ಪ್ರೇಕ್ಷಕರ ಬಗ್ಗೆ ನನಗೆ ಅಪಾರವಾದ ಗೌರವ, ಭಯ, ಭಕ್ತಿ ಇದೆ. ನಾನು ಮುಂಚೆನೇ ಹೇಳಿದಾಗೆ, ಅವ್ರಿಗೆ ಕಳಪೆ ಸಿನಿಮಾನ ಅವ್ರು ಇಷ್ಟಪಡಲ್ಲ, ಅತ್ಯದ್ಭುತವಾದ ಸಿನಿಮಾಗಳನ್ನು ಮಾತ್ರ ಅವ್ರು ಇಷ್ಟಪಡೋದು. ಅವರು ಚಿತ್ರಮಂದಿರಕ್ಕೆ ಬರಬೇಕು ಅಂದರೆ ಚಿತ್ರಮಂದಿರಕ್ಕೆ ಬರುವಂತೆ ಆ ಸಿನಿಮಾ ಇರಬೇಕು. ನಮ್ಮ ಈ ಬಲರಾಮನ ದಿನಗಳು ದೊಡ್ಡ ತೆರೆಯ ಮೇಲೆ ನೋಡಿದಾಗ ಮಾತ್ರ ಅದರ ಸಂಪೂರ್ಣ ಅನುಭವ ಆಗೋದು. 80-90ರ ದಶಕವನ್ನು ಮತ್ತೆ ಕಟ್ಕೊಟ್ಟಿದ್ದೀವಿ ಆನ್ ಸ್ಕ್ರೀನ್. ಈಗಿನ ಜನ್ರೇಷನ್ಗಾಗಲಿ ಹಿಂದಿನ ಜನ್ರೇಷನ್ಗಾಗಲಿ ಆ ಒಂದು ಕಾಲಘಟ್ಟವನ್ನು ನೋಡಬೇಕು ಅಂತಂದರೆ ಆ 2.5 ಗಂಟೆ ನೀವು ಸಿನಿಮಾ ಥಿಯೇಟ್ರಿಗೆ ಬಂದಾಗ ನೀವು ಆ 80-90ರ ದಶಕವನ್ನು ಜೀವಿಸಿ ಹೋಗ್ತೀರಾ ಅನ್ನೋ ಭರವಸೆಯನ್ನು ನಾನು ನೀಡ್ತೀನಿ. ಒಂದು ಅದ್ಭುತವಾದ ಕತೆ. ಇದರಲ್ಲಿ ಪ್ರೀತಿ ಇದೆ, ಕ್ರೈಮ್ ಇದೆ, ಫ್ಯಾಮಿಲಿ ಎಮೋಷನ್ಸ್ ಇದೆ, ಎಲ್ಲ ಒಂದು ಇಟ್ಸ್ ಅ ಟೋಟಲ್ ಪ್ಯಾಕೇಜ್. ನಮ್ಮ ನಿರ್ಮಾಪಕರು ಪದ್ಮಾವತಿ ಮತ್ತು ಶ್ರೇಯಸ್ ಅವರು ತುಂಬ ಆಸ್ಥೆಯಿಂದ, ತುಂಬ ಶ್ರದ್ಧೆಯಿಂದ ನಿರ್ಮಾಣ ಮಾಡಿದ್ದಾರೆ. ಸಂತೋಷ್ ನಾರಾಯಣನ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ನ ಕರ್ಕೊಂಬಂದಿದ್ದಾರೆ. ಆ ದಿನಗಳಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂಥ HC ವೇಣು ಮತ್ತು ಹರಿದಾಸ್ ಅವರು ಈ ಸಿನಿಮಾಗೂ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ವಿಶ್ವಾಸ್ ಕಶ್ಯಪ್ ಅವರ ಆರ್ಟ್ ಡೈರೆಕ್ಷನ್ ಇದೆ. ಅದ್ಭುತವಾದ ನಟರ ದಂಡಿದೆ. ಸೊ ಒಂದು ಒಳ್ಳೆಯ ಸಿನಿಮಾಗೆ ಬೇಕಾಗಿದ್ದು ಎಲ್ಲವೂ ಈ ಸಿನಿಮಾದಲ್ಲಿದೆ. ಈ ಸಿನಿಮಾ ಜನಕ್ಕೆ ಇಷ್ಟ ಆಗುತ್ತೆ. ಅವರು ಇದನ್ನು ಆ ದಿನಗಳನ್ನು ಹೇಗೆ ಮೆಚ್ಚಿಕೊಂಡ್ರೋ ಅದೇ ರೀತಿ ಮೆಚ್ಚುಗೆಯನ್ನು, ಪ್ರೀತಿಯನ್ನು ನಮಗೆ ನೀಡ್ತಾರೆ ಅನ್ನೋ ಭರವಸೆ ನನಗಿದೆ. ಎಸ್ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಬಲರಾಮ ನಿರ್ದೇಶಕರಾಗಿರುವಂಥ ಚೈತನ್ಯ ಸರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಗಂಗಾ ಜಾಧವ್, ಬೆಂಗಳೂರು.